ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಆಯತ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಇಂದು ಮಾರ್ಚ್ 30 ಯುಗಾದಿ, ಹೊಸ ವರ್ಷ. ಈ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ನಾಗ್ಪುರದ ಹೆಡಗೇವಾರ್, ಈ ಹೆಸರು ಹೇಳಿದರೆ ಸಾಕು, ಕೇಶವ ಭಗತ್ ಹೆಡಗೇವಾರ್ ಅವರು ಸ್ಥಾಪಿಸಿದಂಥ RSS ಕೇಂದ್ರ ಕಚೇರಿಗೆ ಪ್ರಥಮ ಬಾರಿಗೆ ಬರ್ತಾ ಇದ್ದಾರೆ ನಮ್ಮ ಮೋದಿಯವರು. ಇದು RSS ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಕಳೆದ 100 ವರ್ಷಗಳಿಂದ ತನ್ನ ಅಸ್ತಿತ್ವವನ್ನು ಬೆಳೆಸಿಕೊಂಡು ಸ್ಥಾಪಿಸಿಕೊಂಡು ಹೆಜ್ಜೆಯಾಗಿ ಇವತ್ತೊಂದು ಹಂತಕ್ಕೆ ಮುಟ್ಟ ಇಡೀ ದೇಶದ ಆಡಳಿತ ಕೇಂದ್ರವನ್ನು ತಮ್ಮ ಕೈಯಲ್ಲಿ ಹಿಡಿದಂಥ ಪರಿಸ್ಥಿತಿಗೆ ಬಂದದ್ದು. ಯಾಕಂದ್ರೆ ಕಳೆದ 10 ವರ್ಷಗಳಿಂದ ಮೋದಿಯವರು ಅಧಿಕಾರಕ್ಕೆ ಬಂದಿದ್ದರು. ಇಲ್ಲಿವರೆಗೂ ಒಮ್ಮೆಯೂ ಈ ನಮ್ಮ RSS ಕೇಂದ್ರ ಕಚೇರಿಗೆ ಹೋಗಿರಲಿಲ್ಲ ಅನ್ನೋದಿಲ್ಲಿ ಗಮನಾರ್ಹ. ಆದರೆ ಈ ಸಲ ಹೋಗ್ತಾ ಇದ್ದಾರೆ 100 ವರ್ಷಗಳ ಈ ಸಂದರ್ಭದಲ್ಲಿ, ಅದು ಯುಗಾದಿಯ ಪರ್ವದ ಬದಲಾವಣೆಯ ದಿನದಿಂದ. ಯಾಕೆ ಹೋಗ್ತಾ ಇದ್ದಾರೆ, ಏನು ಹೋಗ್ತಾ ಇದ್ದಾರೆ, ಅದು ಬೇರೆ ಮಾತು, ನಂತರ ಚರ್ಚೆ ಮಾಡುವಂಥದ್ದು. ಆದರೆ ಹೋಗ್ತಾ ಇದ್ದಾರೆ. ಇದೊಂದು ರೀತಿಯಿಂದ RSS ಗೆಲುವು. ಒಬ್ಬ ಪ್ರಧಾನಿಯನ್ನು ತಮ್ಮ ಕೇಂದ್ರ ಕಚೇರಿಗೆ ಕರೆಸಿಕೊಂಡಿದ್ದು ಅವ್ರ ಸಾಧನೆ. ನಾವು ಏನೋ ಟೀಕಾ ಮಾಡ್ಬೋದು, ಅವ್ರ ವಿರೋಧಿಗಳು ಮತ್ತಿನುಳಿದವರು ಟೀಕೆ ಮಾಡ್ಬೋದು, ಇಲ್ಲ ಸಂಪ್ರದಾಯ ಮಾಡಿದ್ರು ಹಾಗೆ 107 ಟೀಕೆ ಇದ್ದಾವ. ರಾಹುಲ್ ಗಾಂಧಿಯವರಂತೂ RSSನ ಕಟು ವಿರೋಧಿ, ಕಟು ವಿಮರ್ಶಕ ಇರಬೇಕು ಮತ್ತದು. ಯಾಕೆಂದರೆ ಪ್ರಜಾಪ್ರಭುತ್ವದ ಲಕ್ಷಣ. ಯಾಕಂದರೆ ಮೂಲತಃ RSS ಹುಟ್ಟುಕೊಂಡಿದ್ದೇನೆ ತಮ್ಮ ಒಂದು ಮೇಲ್ವರ್ಣೀಯ ಜನ್ಯ ಜಾತಿಗಳನ್ನು ರಕ್ಷಣೆ ಮಾಡಿಕೊಳ್ಳೋ ದೃಷ್ಟಿ ಇಟ್ಕೊಂಡು, ವರ್ಣಾಶ್ರಮ ಪದ್ಧತಿಯನ್ನು ಮುಂದುವರಿಸಿ ಹೋಗೋ ದೃಷ್ಟಿ ಇಟ್ಕೊಂಡು, ಅದೇ ಕಾಲಕ್ಕೆ ಭಗವದ್ಗೀತೆ ಮತ್ತು ಈ ಒಂದು ಎಂಬ ಮನುಸ್ಮೃತಿಯನ್ನು ಇಟ್ಕೊಂಡು ಭಗವಾ ಧ್ವಜ ಈ ರಾಷ್ಟ್ರ ಧ್ವಜ ಆಗಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು, ಯೋಗ್ಯತೆಗೆ ಬೆಲೆ ಸಿಗಲಿ ಅಂತ ಇಟ್ಕೊಂಡು ಜಾತಿ ವ್ಯವಸ್ಥೆಯನ್ನು ಇಟ್ಕೊಂಡು ಮುಂದುವರಿಸ್ಕೊಂಡು ಬಂದಂಥದ್ದು ಸಾಂಸ್ಕೃತಿಕ ಹೋರಾಟಗಾರರು ಅಂತ ಹೇಳ್ತಾ ಇನ್ನು ಸಾಕಷ್ಟು ಆರೋಪಗಳಿದ್ದಾವೆ. ಗಾಂಧೀಜಿಯವರನ್ನು ಕೊಂದವರು, ಇವರ ಸಂಘಟಕರು, ಸಂಘ ಪರಿವಾರದವರು, ಆರೋಪಗಳಿದ್ದಾವೆ. ಅದರಲ್ಲೂ ಹಿಂದೂ ಮಹಾಸಭಾದ ವೀರ ಸಾವರ್ಕರ್ ಜೊತೆಗೆ ಇವರು ಹೊಂದಾಣಿಕೆ ಮಾಡ್ಕೊಂಡು ಹೋದಂಥದ್ದು ಸ್ವಲ್ಪ ಭಿನ್ನಾಭಿಪ್ರಾಯ ಇರ್ಬೋದು. ಬಟ್ ಮೂಲ ಉದ್ದೇಶ ಹಿಂದುತ್ವವನ್ನು ಬೆಳೆಸ್ಕೊಂಡು ಬರುವಂಥದ್ದು. ಆ ನೆಲೆಯಲ್ಲಿ RSS ಭಾಳಷ್ಟು ಯಶಸ್ವಿಯನ್ನು ಪಡೆದದ್ದು. ಇವತ್ತುವರೆಗೂ ಅಧಿಕಾರ ಹಿಡಿಯುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡೋದು ಸಾಧ್ಯ ಆಗಿರಲಿಲ್ಲ. ಆದರೆ ವಾಜಪೇಯಿ ಅವ್ರ ಕಾಲದಲ್ಲಿ ಅದು ವರದು ಬಂತು. ಇವತ್ತು ಮೋದಿಯವ್ರ ಕಾಲದಲ್ಲಿ ಚರ್ಮಚಿಮೆ ಹೋಗಿಬಿಟ್ಟದ. ಮತ್ತು ಯಾಕೋ ಏನೋ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಡೌನ್ ಹೊಡಿತಾ ಇದೆಯೇನೋ ಅನ್ನುವಂಥದ್ದು. 240ಕ್ಕೆ ಇವತ್ತು BJP ಬಂದಿದ್ದು. ಆ ಸಂದರ್ಭದಲ್ಲಿ BJPಯೊಂದಿಗೆ ಹೆಗಲಿಗೆ ಕೊಡಲಾರ್ದ ಸ್ವಲ್ಪ ದೂರ ಸರಿದ್ರಿಂದಾಗಿ ಅದು ಮೋದಿಯವ್ರಿಗೆ ಕೊಟ್ಟಂಥ ಒಂದು ಪೆಟ್ಟು ಅಥವಾ ಒಂದು ಮೋದಿಯವರಿಗೆ ನಿಮ್ಮ ಯೋಗ್ಯತೆ ಏನು ಅಂತ ತಿಳಿಸಿದಂಥದ್ದು ಅಂತ ವಿಮರ್ಶಕರು ಹೇಳ್ತಾರೆ. ಇದು ನನ್ನ ಅಭಿಪ್ರಾಯ ಅಲ್ಲ. ಬಹಳಷ್ಟು ವಿಮರ್ಶಕರು ಅವರ ವಿಷಯದಲ್ಲೇ ಮೋದಿಯವರು ನಮ್ಮ RSSನ್ನು ಬಿಟ್ಟು ರಾಮನ ಕೈಯಲ್ಲಿ ನಡೆಸಿಕೊಂಡು ರಾಮ ಮಂದಿರದ ಕೂಡಿಸುವಂಥ ಚಿತ್ರಗಳು ಸಹ ನಾವು ನೋಡಿದ್ದೇವೆ ಸಂದರ್ಭದಲ್ಲಿ. ಅಂದರೆ ರಾಮನಿಗಿಂತೂ ದೊಡ್ಡವರು ನಾವು ಅನ್ನುವಂಥ ತೋರಿಸ್ಕೊಳ್ಳುವಂಥ ಮೋದಿಯವರು ಪ್ರಯತ್ನ ಮಾಡಿದಾಗ ಅನಿವಾರ್ಯವಾಗಿ 2024 ಲೋಕಸಭಾ ಚುನಾವಣೆಯಲ್ಲಿ RSS ಸ್ವಲ್ಪ ಕೈ ಕಟ್ಟಿಕೊಂಡು ಕುಳಿತಿದ್ದು ಅಷ್ಟ ಸತ್ಯದ. ಇದರಿಂದಾಗಿ ಸಹಜವಾಗಿ BJP ಹೊಡೆದು ಬಿದ್ದಿದ್ದು. ಇವತ್ತು BJPಯ ಮಹಾನಾಯಕ BJPಯನ್ನು ಇವತ್ತೊಂದು ಏನಪ್ಪ ರಾಷ್ಟ್ರ ಮಟ್ಟದ ಒಂದು ರಾಜಕಾರಣದಲ್ಲಿ ತಂದಿಳಿಸಿದಂಥ ಮೋದಿಯವರು ಇವತ್ತು ನಾಗ್ಪುರದ ಕೇಂದ್ರ ಕಚೇರಿಗೆ ಬರ್ತಾ ಇದ್ದಾರೆ. ಅದು ಯುಗಾದಿಯ ಹೊಸ ವರ್ಷ ಸಂದರ್ಭದಲ್ಲಿ. ಇದು ಅವ್ರ ಗೆಲುವು ಸೋಲು ಅದು ವಿಮರ್ಶೆಗೆ ಬಿಟ್ಟಂಥದ್ದು. ವಿಮರ್ಶಕರಂತೆ ಬೆನ್ನು ಹತ್ತಿದ್ದಾರೆ ಆ ವಿಷಯದಲ್ಲಿ. ಆ ಮತ್ತು ಬೇರೆ ಈ ಆಗಮನದಿಂದಾಗೆ ವಿಶೇಷವಾಗಿ ಚರ್ಚೆಗಳು ಸಾಕಷ್ಟು ನಡೆದ. ಇವತ್ತು ಅದೇನೋ ಚರ್ಚೆ ಇದ್ದರೂ ಒಂದು ಮಾತ್ರ ಸತ್ತಿಲ್ಲ. ಪ್ರಥಮ ಬಾರಿಗೆ ಒಬ್ಬ ದೇಶದ ಪ್ರಧಾನಿ ನಾಗ್ಪುರ ಕೇಂದ್ರಕ್ಕೆ ಬಂದಿದ್ದು ಮಾತ್ರ ಇದು ವಿಜಯ. ಈ ಒಂದು RSS ಸುದ್ದು ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಈಗ ನಂತರ ಚುನಾವಣೆಗಳಲ್ಲೇ BJPಗೆ ಹೆಗರಿಕೆ ಕೊಟ್ಟು ನಡೆದ ಕಾರಣದಿಂದಾಗ
ಈ ಒಂದು ಲೋಕಲ್ ಅಂದರೆ ರಾಜ್ಯ ಮಟ್ಟದ ಚುನಾವಣೆಗಳು ಗೆಲುವನ್ನು ಸಾಧಿಸ್ತಾ BJP ಅಧಿಕಾರ ಹಿಡಿದನ್ನು ಸಹಿತ ನಾವು ನೋಡಿದ್ದೀವಿ. ಅದ್ರ ಬಗ್ಗೆ ಅದು ಹೆಂಗೆ ಹಿಡಿದ್ರು, ಏನು ಮಾಡಿದ್ರು, ಅದು ಮತ್ತೊಂದು ಚರ್ಚೆ. ಇವತ್ತು ಈ ಸಂದರ್ಭದಲ್ಲಿ ಇಷ್ಟ ನಾವು ಮಾಡುವಂಥದ್ದು ಒಂದು ಸಾಂಸ್ಕೃತಿಕ ಸಂಸ್ಥೆ ನಮ್ಮದು ಅಂತ ಹೇಳ್ಕೊಂಡು ಅದನ್ನು ಉಳಿಸ್ಕೊಂಡು ಬಂದಂಥ ಅಂದಿನ ನಮ್ಮ ಹೆಡಗೇವಾರವರಾಗಿರ್ಬೋದು, ಅದೇ ಕಾಲಕ್ಕೆ ಆಚಾರ್ಯ ಗೋಳ್ವಾಲ್ಕರ್ ಅವರಾಗಿರ್ಬೋದು, ಇದರ ಸ್ಥಾಪನೆ ಮಾಡುವಲ್ಲಿ ಭಾಳಷ್ಟು ಶ್ರಮಪಟ್ಟರು ಅನ್ನೋದನ್ನು ಯಾರೂ ಅಲಗಳಿಲ್ಲ. ಯಾಕೆ ಬಂದ್ರೆ ಒಂದು ಸಂಘವನ್ನು ಹುಟ್ಟಾಕಿ ಅದನ್ನು ಮುನ್ನಡೆಸ್ಕೊಂಡು ಹೋಗೋದು ಅದು ಸಾಮಾನ್ಯ ವಿಷಯ ಅಲ್ಲ. ಇರ್ಬೋದು ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲಿ ಸ್ವಲ್ಪ ಆರ್ಥಿಕ ಭದ್ರತೆ ಇರುವ ಜೊತೆಗೆ ತಮ್ಮ ಅಸ್ತಿತ್ವ ಉಳಿಸ್ಕೊಂಡು ಹೋಗುವಂಥ ಅನೇಕ ವಿಚಾರಗಳು ಅವರಲ್ಲಿ ಇರ್ಬೋದು. ಅದು ತಪ್ಪಂತೂ ಅಲ್ಲ, ಅದು ಮಾಡೋದು ಸಹಜ, ಮಾನವ ಸಹಜ ಗುಣ. ಆ ಸಹಜ ಗುಣವನ್ನು ತಮ್ಮಷ್ಟಕ್ಕೆ ಮಾತ್ರ ಬೆಳೆಸ್ಕೊಳ್ತಾ ಇದ್ದರು ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ RSS ಮತ್ತು ಸಂಘ ಪರಿವಾರದ ಜನ ವಿಶೇಷವಾಗಿ ಜನಸಂಘವನ್ನು ಕಟ್ಟಿದ್ರು ಸಹಿತ ಅದಕ್ಕೆ ಹೇಳಲಿಕ್ಕಾಗಲಿಲ್ಲ. ಕಾರಣ ಇಷ್ಟ, ಈ ಇನ್ನುಳಿದ ಜಾತಿಗಳನ್ನು ಅದರಲ್ಲೂ ಕೆಳವರ್ಣೀಯ ಜಾತಿಗಳನ್ನು ದೂರ ಇಟ್ಟಿದ್ದು, ರಿಸರ್ವೇಷನ್ ವಿರೋಧ ಮಾಡಿದ್ದು, ಅದೇ ಕಾಲಕ್ಕೆ ಅನೇಕ ವಿಷಯಗಳಲ್ಲಿ ಮೆರಿಟಿನ ಆಧಾರದ ಮೇಲೆ ಆಯ್ಕೆಯಾಗಲಿ ಹಾಗೆ ಹೀಗೆ ಮತ್ತು ವರ್ಣಾಶ್ರಮ ಪದ್ಧತಿಗೆ ಒತ್ತು ಕೊಟ್ಟಿದ್ದರಿಂದಾಗಿ ಭಾಳಷ್ಟು ಜನ ಇದರೊಂದಿಗೆ ಸೇರ್ಕೊಳ್ಳೋದ್ರಲ್ಲೇ ಹಿಂದೆ ಮಾಡ್ತಾಯಿತ್ತು. ಹೀಗಾಗಿ ಅಧಿಕಾರ ಹಿಡಿಯುವಲ್ಲಿ ಅಪಯಶಸ್ವಿ ಆಗ್ತಾಯಿತ್ತು ಅಂತ ಎಷ್ಟೋ ಬುದ್ಧಿವಂತರಿದ್ದರು. ಆದರೆ ವಾಜಪೇಯಿ ಅವರ ಕಾಲದಲ್ಲಿ ಎಲ್ಲರನ್ನೂ ಒಳಗೊಳ್ಳುವಂಥ ಸಾಫ್ಟ್ ಕಾರ್ನರ್ ಉಳ್ಳಂಥ ವಾಜಪೇಯಿ ಅವರಿಂದಾಗಿ ಅಧಿಕಾರ ಒಂದು ಸ್ವಲ್ಪ ಬಂದು ಹತ್ತಿದ್ದು, ಅಧಿಕಾರ ರುಚಿ ನೋಡಿದ್ದು, ಅಧಿಕಾರದ ಹೇಗಿರ್ತದೆ, ಯಾವ ರೀತಿಯಾಗಿ ಅನುಕೂಲಗಳಾಗ್ತಾವೆ ಅನಾನುಕೂಲಗಳಾಗ್ತವೆ ಎಲ್ಲ ಗೊತ್ತಾಗಿದ್ದರಿಂದಾಗಿ ಇವತ್ತು ಅಧಿಕಾರವನ್ನು ಬಿಡಲೇಬಾರದು ಅಂತೇಳಿ ತಾವು ಸಾಂಸ್ಕೃತಿಕ ಸಂಘಟನೆ ಅಂತ ಸಂಘಟಕರು ಅಂತ ಹೇಳ್ಕೊಂಡು ಗೋಳ್ವಾಲ್ಕರ್ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮತ್ತು ನಮ್ಮ ಹೆಗಡೆವಾರ ಆಗಿರ್ಬೋದು, ಹನ್ನೊಂದಿನ ಈ ಸಂಚಾಲಕರಾಗಿರ್ಬೋದು, ಇವರು ನಮ್ಮ ಏನಪ್ಪ ಅಂತಂದ್ರೆ ವಲ್ಲಭಭಾಯಿ ಪಟೇಲರಿಂದ ಉಳಿದಿದ್ದು ಇತಿಹಾಸದಲ್ಲಿ ಭಾಳ ಗಮನಾರ್ಹ. ಗಾಂಧೀಜಿಯವರ ಹತ್ಯೆಯಾದಾಗ ಪೂರ್ತಿ ಬ್ಯಾನ್ ಆಗಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಅದರ ನಂತರ ಬ್ಯಾನ್ ಆಗಿತ್ತು. ಆ ಸಂದರ್ಭದಲ್ಲಿ ಇಲ್ಲ ನಾವು ಸಾಂಸ್ಕೃತಿಕವಾಗಿ ಹೋಗುವಂಥವ್ರು ನಮ್ಮ ರಾಜಕೀಯ ಸಂಬಂಧ ಇಲ್ಲ ಅಂತ ಉಳಿಸ್ಕೊಂಡು ಅದರ ನಿಧಾನಕ್ಕೆ ರಾಜಕೀಯ ರಂಗದಲ್ಲಿ ತಮ್ಮನ್ನು ತಾವು ಬೆಳೆಸ್ಕೊಳ್ತಾ ಇವತ್ತು ಅಧಿಕಾರದ ಉತ್ತುಂಗ ಸ್ಥಿತಿಗೆ ತಲುಪಿದ್ದಷ್ಟೇ ಅಲ್ಲ, ಉತ್ತುಂಗದಲ್ಲಿರುವ ಪ್ರಧಾನಿಯವರನ್ನು ತಮ್ಮಲ್ಲಿ ಕರೆಸಿಕೊಂಡು ಇವತ್ತು ಯುಗಾದಿಯನ್ನು ಆಚರಿಸ್ತಾ ಇರುವಂಥದ್ದು, ಹೊಸ ವರ್ಷವನ್ನು ಆಚರಿಸ್ತಾ ಇರುವಂಥದ್ದು, ಜನಸಾಮಾನ್ಯರಿಗೆ ತಮ್ಮ ಶಕ್ತಿಯನ್ನು ತೋರಿಸುವಂಥದ್ದು ಮತ್ತು ತಮ್ಮ ಶಾಖೆಗಳನ್ನು ಹೆಚ್ಚು ಮಾಡ್ತಾ ಹೋಗುವಂಥದ್ದು, ಇವೆಲ್ಲ ಅವರ ಒಂದು ಗಮನಾರ್ಹ ಸಾಧನೆಗಳು. ನಾವು ಟೀಕೆ ಮಾಡೋದು ಭಾಳ ಮಹತ್ವದ್ದಲ್ಲ, ಅವರು ಉಳಿಸಿದ್ದು ಅಷ್ಟು ಮಹತ್ವದ್ದಿದೆ. ಇವತ್ತು ಟೀಕೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ನಾವು, ಯಾಕಂದ್ರೆ ಟೀಕೆ ಮಾಡೋದು ತಪ್ಪದು. ಯಾಕೆ ತಪ್ಪಾದ ನಿಷ್ಠೂರವಾಗಿ ಹೇಳೋಣ, ಅದನ್ನು ಪ್ರಶ್ನೆ ಇಲ್ಲ. ಆದರೆ ತಪ್ಪಾಗದಿದ್ದಾಗ ಅವ್ರು ಸಾಹಸ ಮಾಡಿದಾಗ ಸಾಧನೆ ಮಾಡಿದಾರ, ಅವ್ರ ನೆಕ್ಸ್ಟ್ ಕ್ಲಾಸ್ ಅಂತ ಕರೀಲಿ, ಅದೇ ಕಾಲಕ್ಕೆ ಕಮ್ಯುನಿಸ್ಟನ್ನು ತೀವ್ರ ಟೀಕಿಸ್ರಿ, ಅದೇನು ತಪ್ಪಲ್ಲ. ಟೀಕೆಗಳು ವಿಮರ್ಶೆಗಳು ಪ್ರಜಾಪ್ರಭುತ್ವದಲ್ಲಿ ಬೇಕೇ ಬೇಕು. ಅಂದಾಗ ಒಂದು ಸ್ವಸ್ಥ ದೇಶವನ್ನು ಮತ್ತು ಸಮೃದ್ಧ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯತೆ, ಒಂದು ಐಡಿಯಾಲಜಿಯನ್ನು ಬೆಳೆಸೋಕ್ಕೆ ಸಾಧ್ಯ. ಇವತ್ತು ನೋಡಿರಿ RSS ಎಷ್ಟೋ ವಿಷಯಗಳ ತನ್ನನ್ನು ಪರಿವರ್ತನೆ ಮಾಡ್ತಾ ಬಂದು ಕಾಲಕ್ಕೆ ತಕ್ಕಂಗೆ ಒಂದು ಕಾಲಕ್ಕೆ ಅಂಬೇಡ್ಕರ್ ಅವರು ಈ ಒಂದು ಹಿಂದೂ ಧರ್ಮ ಬಿಟ್ಟು ಹೋಗೋದಕ್ಕೆ ಈ ವಿಚಾರಧಾರೆ ಜನನ ಕಾರಣ ಅನ್ನೋದು ನಾವು ಯಾರೂ ಅಲಗಳಿಗೆ ಸಾಧ್ಯ ಇಲ್ಲ. ಇವತ್ತು ಅಂಬೇಡ್ಕರ್ನವ್ರನ್ನ ಎತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ, ತಪ್ಪಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಅಷ್ಟ ಅಂಬೇಡ್ಕರ್ ಇಲ್ಲದೆ ನಾವು ಅಧಿಕಾರ ನೀಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ಯದ. ಗಾಂಧೀಜಿಯವರಂತೆ ಮೂಲದ ಹಿಂದೂವಾದಿಗಳಿದ್ದರು, ಹಿಂದುತ್ವ ಬಗ್ಗೆ ವಾದ ಮಾಡ್ತಾಯಿದ್ರು, ಅವ್ರನ್ನ ವಿರೋಧ ಮಾಡಿದ್ರಿಲ್ಲ ಅಂತಲ್ಲ, ಅವ್ರ ಹತ್ತಿಗೆ ಕಾರಣರು ಹೌದು ಅಲ್ಲೋ ಈಗಂತ ಕಾರಣಾತ್ಮಕವಾಗಿ ಇಲ್ಲ ಅಂತ ಹೇಳಿದ್ರು ಸಹಿತ ಸಂಶಯಗಳ ಒಂದು ಏನಪ್ಪ ಅಂದ್ರೆ ಪರಿಧಿ ಅದೇ ರೀತಿ ಇದ್ದ. ಯಾಕಂದ್ರೆ ಈ ಒಂದು ನಾಥುರಾಮ್ ಗೋಡ್ಸೆ, ನಾವು ಏನೋ ಗಾಂಧಿಯನ್ನು ಕೊಲೆ ಮಾಡಿದವರು ನಾವು ಭಯೋತ್ಪಾದಕರು ಅಂತ ಕರಿತೀವಿ, ಅವರ ಸಂಬಂಧಗಳು ಈ RSS ಜೊತೆಗೆ ಸಂಬಂಧ ಇರುವಂಥ ಸಂಘ ಪರಿವಾರ ಜೊತೆಗೆ ಹಿಂದೂ ಮಹಾಸಭಾ ಜೊತೆಗೆ ಸಂಪರ್ಕ ಇರುವಂಥದ್ದು. ಆ ವೀರ್ ಸಾವರ್ಕರ್ ಅವರು ಈ ಗೋಡ್ಸೆ ಅವ್ರನ್ನ ಬೆಳೆಸಿದ್ದನ್ನು, ಗೋಡ್ಸೆ ಅವರಿಂದ ಹತ್ಯೆ ಆಗಿದ್ದನ್ನು ಈ ದೇಶದ ಜನ ಎಂದಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ಹಿಡಿತಲ್ಲಿ ಸಿಕ್ಕಿರಲಿಕ್ಕಿಲ್ಲ. ಆದ್ರೆ ಅವ್ರು ನಡೆದ ಘಟನೆ ಸುಳ್ಳು ಅಲ್ಲ ಅನ್ನುವಂಥ ಮಾತನ್ನು ಅನೇಕ ವಿಚಾರವಾದಿಗಳು, ಆವತ್ತಿನ ಸಂಶೋಧಕರು ತಮ್ಮ ಅನೇಕ ಪುಸ್ತಕಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಆ ಮಾತುಗಳನ್ನು. ಈ ಎಲ್ಲ ನೆಲೆಯಲ್ಲಿ ಇವೆಲ್ಲ ಸಂಘರ್ಷಮಯ ದಿನಗಳಿಂದ ಅವ್ರ ಜೋಡಿ ಸಂಘರ್ಷ ಮಾಡಿಕೊಂಡು ತಮ್ಮನ್ನು ತಾವು ಎಲ್ಲಪ್ಪ ಹುಲ್ಲಾಗಿ ಬದುಕು 100 ದಿನ ಬದುಕ್ತಿ ಅನ್ನುವಂಥ ಮಾತಿಗೆ ಸಮರ್ಪಕವಾದ ಉದಾಹರಣೆಯಾಗಿ ಇವತ್ತು RSS ಈ ದೇಶದ ಬಲಿಷ್ಠ ಸಂಘಟನೆಯಾಗಿ, ವಿಶ್ವದ ಬಲಿಷ್ಠ ಸಂಘಟನೆಯಾಗಿ ಮುಂದುವರೆದಿದ್ದು, ಅದನ್ನು ಉಳಿಸುವ ಸಲುವಾಗಿ ಏನೇನೋ ತಪ್ಪು ಸೆರನ್ನು ಹೆಚ್ಚು ನೀಡ್ತಾ ಹೋಗುವಂಥದ್ದು ನಾವು ಇಲ್ಲಿ ನೋಡಿದ್ದೀವಿ ಇತಿಹಾಸದಲ್ಲ. ಅದೇನೋ ಇದ್ದರೂ ಇವತ್ತು ಈ ದೇಶದ ಒಬ್ಬ ಪ್ರಧಾನಿಯವರು RSS ಕಚೇರಿಗೆ ಮೋಹನ್ ಭಾಗವತರ ಹತ್ತಿರ ಬರ್ತಾ ಇರೋದು, ಅಲ್ಲಿ ಭೇಟಿ ಕೊಡ್ತಾ ಇರೋದು ಕುತೂಹಲ ಮೂಡಿಸೋದು. ಇದರಲ್ಲ ಆ ಕುತೂಹಲ ಏನು ನೆಕ್ಸ್ಟ್ ಮತ್ತೆ ಎಪಿಸೋಡ್ಗಳಲ್ಲಿ ನೋಡೋಣ. ಬಟ್ ಇಲ್ಲಿವರೆಗೆ ಮಾತ್ರ ನಮ್ಮ ದೇಶದ ಪ್ರಧಾನಿಯವರೊಬ್ಬರು RSS ಕೇಂದ್ರ ಕಚೇರಿಗೆ ಹೋಗಿದ್ದು ನಡೆದಿರಲಿಲ್ಲ. ಇದು ಆಗ್ಯದ, ಇದು RSS ಜಯ ಅಂತ ಹೇಳೋಣ, ಅಥವಾ
ಮುಂದಿನ ರಾಜಕೀಯ ಯಾವ ರೀತಿ ಇರ್ಬೋದು ಅನ್ನೋದೊಂದು ದಿಕ್ಸೂಚಿ ಅಂತ ಹೇಳೋಣ. ಯಾಕಂದ್ರೆ ಆಲ್ರೆಡಿ ಮೋದಿಯವರ ವಯಸ್ಸು 75 ಸಮೀಪ ಬರ್ತಾ ಇದೆ. ಅವರು ಬದಲಾವಣೆ ಆಗಬೇಕು ಅನ್ನೋದು ಕೂಗು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲಿ RSS ಪ್ರಮುಖವಾಗಿ ಪಾತ್ರ ವಹಿಸ್ತಾ ಇದೆ ಅನ್ನೋಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಹೊಸ ನಾಯಕನ ಹುಡುಕಾಟಕ್ಕೆ ಹಳೆಯ ನಾಯಕನ ಅಥವಾ ತಮ್ಮ ಹಿರಿಯ ನಾಯಕನ ವಿಶ್ವಾಸ ತೆಗೆದುಕೊಂಡು ಮುಂದುವರಿಯುವಂಥ ಘಟನೆ ಇವತ್ತು ನಡಿಬೋದು, ಅಥವಾ ಮುಂದಿನ ದಿನಗಳಲ್ಲಿ ನಡಿಬೋದು. ಏನೋ ಆಗಲಿ, ಈ 100 ವರ್ಷಗಳ ಒಂದು ಸಾಧನೆ ಈ ದೇಶದ ಪ್ರಧಾನಿಯನ್ನು ತಮ್ಮ ಕಚೇರಿಗೆ ಕರೆಸಿಕೊಂಡಿದ್ದು RSS ಬಹುದೊಡ್ಡ ಸಾಧನೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಸಕ್ಕೆ ಹೋಗ್ಬಾರ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.